ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋ ಬಂದುಬಿಟ್ಟು ಅಮಾವಾಸ್ಯೆ ದಿನದ ವ್ಲಾಗ್ ಆಗಿರುತ್ತೆ. ಇನ್ನು ನಾವು ದೇವಸ್ಥಾನಕ್ಕೆ ಅಮಾವಾಸ್ಯೆ ದಿನ ಮನೆ ದೇವ್ರಿಗೆ ಹೋಗಿರೋದು. ಸೊ ಅಲ್ಲಿಂದನೇ ನಾನು ವ್ಲಾಗ್ನ ಶುರು ಮಾಡ್ಕೊಂಡಿರೋದು. ಸೊ ನೋಡಿ, ನಮ್ಮ ಮನೆ ದೇವರು ಕ್ಯಾತ್ನಟ್ಟಿ ವೀರಭದ್ರೇಶ್ವರ. ಸರಸ್ವತಿ ನಮಸ್ತುಭ್ಯಂ. ವಿದ್ಯಾರಂಭಂ ವಕ್ರತುಂಡ ಇಲ್ಲೇ ಹೇಳು ವಕ್ರತುಂಡ. ಮೆಲ್ಕೋಗ ನೀನು, ನಿನ್ನ ಸ್ಪೀಡ್ ಬರೋಕ್ಕಾಗಲ್ಲ ನಾವು. ಅಯ್ಯ, ಓಡ್ತಾಳಾಕಿ. ಮೆಲ್ಕೋಬೇಕು, ಆ ಸ್ಪೀಡ್ ಹೋಗಿದ್ರೆ. ಹೇಳು ವಕ್ರತುಂಡ. ಸುಮ್ಮನೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕಾಯಿ ಹೊಡಿಸ್ಕೊಂಡು ಈಗ ಮುಂದ್ಗಡೆ ಆಂಜನೇಯ ದೇವಸ್ಥಾನ ಇದೆ, ಅಲ್ಲಿಗೆ ಬಂದಿದ್ದೀವಿ. ಕುಂದ್ರಬೇಡದು, ಎತ್ತಬೇಕು. ಜೇಜದ ಎತ್ತು. ಸಮೇತ ಎತ್ತ. ಜೈ ಬಜರಂಗಿ, ಜೈ ಬಜರಂಗಿ, ಜೈ ಬಜರಂಗಿ. ಬಿಡ್ತೀವಿ, ಸುತ್ತರಿಬಾರ್ದು. ಸೊ ಎಲ್ಲೇ ದೇವಸ್ಥಾನಕ್ಕೆ ಹೋದರೂ ಕೂಡ ಈ ರೀತಿ ಮಂತ್ರಗಳು ಹೇಳಬೇಕು ಅಂತ ಹೇಳ್ಕೊಟ್ಟಿದ್ದೀವಿ ನಾಲ್ಕು. ಆ ಮಂತ್ರಗಳನ್ನು ತನಗೆ ತಿಳಿದಾಗ ಹೇಳ್ತಾ ಇರ್ತಾಳೆ ಸಮನ್ವಿ. ಆ ರೀತಿ ಹೇಳ್ಕೊಂಡು ತಿರುಗಾಡ್ತಾ ಇದ್ಲು. ಅಲ್ಲೆಲ್ಲ ಸುತ್ತಾಕೋದು ಅಂದರೆ ಅವಳಿಗೆ ತುಂಬ ಖುಷಿ. ದೇವಸ್ಥಾನಕ್ಕೆ ಹೋದ ಕೂಡಲೇ ಫಸ್ಟು ಮಾಡೋದೇ ಅದೇ ಕೆಲಸ. ಅದ್ರ ಜೊತೆ ಮಂತ್ರ ಹೇಳಮ್ಮ ಅಂತ ಶುರು ಮಾಡಿಬಿಟ್ರೆ ಸಾಕು, ಆಯಿತು, ಅದು ಸಾಕಮ್ಮ ಅಂತ ಹೇಳಿದ್ರು ಕೂಡ ಬಿಡೋದಿಲ್ಲ. ಆ ರೀತಿಯಾಗಿ ನಾನ್ ಸ್ಟಾಪಾಗಿ ಹೇಳ್ತಾನೆ ಇರ್ತಾಳೆ. ಸೊ ಈಗ ನೆಕ್ಸ್ಟ್ ಇಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದ ನಂತರ ಸ್ವಲ್ಪ ಇದು ಧ್ವಜ ಏನೋ ಕೆಳಗಡೆ ಬಿದ್ದಿತ್ತು ಅಂತ ಅನಿಸುತ್ತೆ, ಅದನ್ನೇ ಎತ್ತಿಟ್ರು ಯಜಮಾನ್ರು. ಸೊ ಅದಾಗಿಂದ ಮನೆಗೆ ಬಂದ್ವಿ. ಆ್ಯಕ್ಚುಲಿ ಇವತ್ತು ಸ್ಕೂಲ್ ಇದ್ದಿದ್ದರಿಂದ ಸಾತುನ ಸ್ಕೂಲ್ಗೆ ಬಿಟ್ಟು ನಾವು ದೇವರಿಗೆ ಹೋಗಿದ್ವಿ. ಸ್ಕೂಲ್ ಇದ್ದಾಗ ಯಾಕೆ ಬಿಡಿಸೋದು ಅಂತ ಹೇಳ್ಬಿಟ್ಟು, ರಜೆ ಇದ್ದಾಗೆಲ್ಲ ಎಲ್ಲರೂ ಸೇರಿನೇ ಹೋಗ್ತೀವಿ. ಬಟ್ ಇವತ್ತು ಅವ್ನು ಸ್ಕೂಲ್ ಕಳಿಸ್ಬಿಟ್ಟು ಆಮೇಲೆ ಅಮಾವಾಸ್ಯೆ ಪೂಜೆ, ಪ್ರತಿ ಅಮಾವಾಸ್ಯೆ ಅದು ಇಲ್ಲೇ ನಮ್ಮ ಊರಿಂದ ಒಂದು 2 ಕಿಲೋಮೀಟ್ರ್ ಅಷ್ಟೇ ಇರೋದು ದೇವಸ್ಥಾನ. ಸೊ ಅಲ್ಲಿ ಬೈಕ್ ಮೇಲೆ ಹೋಗಿ ಬಂದುಬಿಡ್ತೀವಿ. ಹಾಗಾಗಿ ಹೋಗಿ ಬಂದುಬಿಟ್ಟು ಆಮೇಲೆ ಅವನಿಗೆ ಲಂಚ್ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ದೇವ್ರ ಪೂಜೆಗೆ, ನೈವೇದ್ಯಕ್ಕೆ, ಹಾಗೆ ನಮಗೆ ಟಿಫಿನ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಡುಗೆ ಮಾಡಿಟ್ಟು ಹೋಗಿದ್ದೆ. ಈಗ ಬಂದಾಗಿದ್ದ ನಂತರ ಒಂದು ಸ್ವಲ್ಪ ನೀರು ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ನೆನೆಸಿಟ್ಟಿದ್ದೆ. ಅಕ್ಕಿ ಬೆಳಗ್ಗೆನೇ ನೆನೆಸಿಟ್ಟೆ. ಯಾಕೆಂತಂದರೆ ಬೆಳಗ್ಗೆ ಹೊತ್ತು ನನಗೆ ರಾತ್ರಿ ನೆನೆಸಿಡೋದು ಮರ್ತೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಬೆಳಗ್ಗೆನೇ ಹಾಟ್ ಬಾಕ್ಸ್ ಏನಿದೆ ಅಲ್ವಾ, ಕ್ಯಾಶರೋಲ್ ಅಂತ ಬರುತ್ತಲ್ವ, ನಾನು ಇಟ್ಟಿದ್ದೀನಲ್ವ, ಅದರಲ್ಲಿ ತೋರಿಸ್ತೀನಿ ನಿಮಗೆ. ಅದರಲ್ಲಿ ಏನಾದರೂ ನಮಗೆ ಇನ್ಸ್ಟಂಟಾಗಿಯೇ ಬೇಕು ಅಂತ ಅನಿಸಿದರೆ ಒಂದು 5 to 6 hours ಇಡೋದನ್ನು 2 to 3 hours ಇಟ್ಟರೆ ಸಾಕು. ಬೇಗನೆ ನಮಗೆ ಅಷ್ಟೇ ಒಂದು ಹದದಲ್ಲಿ ಅಕ್ಕಿ ಆಗಿರ್ಬೋದು, ಬೇರೆ ಏನಾದರೂ ಕಾಳುಗಳಾಗಿರ್ಬೋದು ನೆಂದು ಬಂದುಬಿಡುತ್ತೆ. ಅದಕ್ಕೋಸ್ಕರ ಅದೊಂದು ಟಿಪ್ಸ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಯಾರೋ ಒಬ್ಬರು ಶೇರ್ ಮಾಡಿದರು. ಸೊ ಅದಕ್ಕಾಗಿ ನಾನು ಕೂಡ ಟ್ರೈ ಮಾಡೋಣ ಅಂಥೇಳಿ ಬೆಳಗ್ಗೆ ಹೊತ್ತು ನೆನೆಸಿ ಇಟ್ಟೆ. ನಾವು ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ಸರಿಯಾಗಿ ಚೆನ್ನಾಗಿ ನೆಂದಿತ್ತು. ಸೊ ಹಾಗಾಗಿ ಅದನ್ನೆಲ್ಲದೂ ಕೂಡ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈ ಕಡೆ ಒಂದು ಸ್ವಲ್ಪ ಅನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ನಕ್ಕೆ ಇಡ್ತಾ ಇದ್ದೀನಿ ಕುಕ್ಕರ್ಗೆ. ಆ್ಯಕ್ಚುಲಿ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಫಸ್ಟು ಬೇಳೆ ಮತ್ತು ಅಕ್ಕಿ ಎರಡನ್ನೂ ಕೂಡ ನೆನೆಸಿ ಇಟ್ಟಿದ್ದೆ, ಅದನ್ನು ಕೂಡ ಕುಕ್ಕರ್ಗೆ ಹಾಕಿಬಿಟ್ಟು ಮಾಡೋದಕ್ಕೆ ಇಟ್ಟಿದ್ದೀನಿ. ಸೊ ಇವೆರಡು
ಅಡುಗೆಯನ್ನು ಮಾಡಿಕೊಂಡು ಸಾತುಗೆ ಲಂಚ್ ರೆಡಿ ಮಾಡಿ ಕೊಟ್ಟು ಬರಬೇಕು ಅವನಿಗೆ. ಅದಕ್ಕೋಸ್ಕರ ಬಂದು ಇದನ್ನೆಲ್ಲ ಗಡಿಬಿಡಿನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದು ಬಿಸಿಲು ಬೇರೆ ತುಂಬ ಹೆಚ್ಚಾಗ್ತಾ ಇದೆ ಈ ಟೈಮಲ್ಲಿ. ಅಲ್ಲಿಂದ ಬಂದು ಸಾಕಾಗಿತ್ತು, ಹಾಗೆ ಟೈಮ್ ಕೂಡ ತುಂಬಾ ಕಡಿಮೆ ಇತ್ತು. ಅದಕ್ಕೋಸ್ಕರ ಸೊ ಈಗ ಬೇಗ ಮುಗಿಸಿ ಅವನಿಗೆ ಕಳಿಸ್ಬೇಕು ಅನ್ನೋ ಒಂದು ಟೆನ್ಷನ್ ಬೇರೆ ಇದೆ. ಸೊ ಇದಾಗಿದ್ದ ನಂತರ ಮತ್ತು ನನ್ನ ದಿನಚರಿ ಶುರು ಆಗುತ್ತೆ. ಸೊ ಹಾಗೆ ಈ ಯೂಟ್ಯೂಬ್ ಜರ್ನಿ ಅಂತ ಬಂದಾಗ ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇದು ಏನಪ್ಪ ಅಂತಂದರೆ, ನಾವು ಹೆಣ್ಮಕ್ಳು ಏನು ಮಾಡ್ತೀವಿ, ಮದುವೆ ಆದ ಕೂಡಲೇ ನಮಗೆ ಒಂದು ನಮ್ಮದೇ ಆದಂಥ ಒಂದು ಒಳ್ಳೆ ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ನಾವು ಖಾಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ರ ಬದಲಾಗಿ ಈ ರೀತಿ ಒಂದು ಏನಾದರೂ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ವೇದಿಕೆ ಇದು ಅಂತ ಹೇಳ್ಬೋದು. ಕೇವಲ ಯೂಟ್ಯೂಬ್ ಅಂತ ಅಲ್ಲದೇ ನಾವು ನಮ್ಮತನವನ್ನು ಉಳಿಸ್ಕೊಳ್ಳೋದಕ್ಕೆ, ಬೆಳೆಸ್ಕೊಳ್ಳೋದಕ್ಕೆ ಒಂದು ಏನಾದರೂ ಮಾಡ್ತಿರಬೇಕು ಅಂತ ನನ್ನ ಅನಿಸಿಕೆ. ಹೀಗೇ ದಿನಗಳನ್ನು ನಾವು ಕಳೆದು ವೇಸ್ಟ್ ಮಾಡಿದ್ವಿ ಅಂತಂದರೆ ಅದೆಲ್ಲೋ ಒಂದು ಕಡೆ ನಮಗೆ ಗಿಲ್ಟ್ ಫೀಲ್ ಅದು ಕೊಡ್ತಾ ಇರುತ್ತೆ ನಮಗೆ. ಸೊ ಆ ರೀತಿಯಾಗಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಹೆಣ್ಮಕ್ಳು ಮನೆಯಲ್ಲೇ ಇದ್ಕೊಂಡು ಒಂದು ಒಳ್ಳೆಯ ಒಂದು ಉದ್ಯೋಗವನ್ನು ಆಗಿರ್ಬೋದು, ಬೇರೆ ಬೇರೆ ಯಾವುದೇ ಒಂದು ಕೆಲಸದಲ್ಲಿ ನಾವು ತೊಡ್ಕೊಳ್ಳೋದ್ರಿಂದ ನೂರಾರು ಆಲೋಚನೆಗಳು ನಮ್ಮ ಮನಸ್ಸಲ್ಲಿ ಬರೋದೇನಿದೆ, ಕೆಟ್ಟ ಆಲೋಚನೆಗಳು, ಅದರಿಂದ ನಾವು ದೂರ ಇರ್ಬೋದು. ಅದರಿಂದ ನಾವು ನಮ್ಮನ್ನು ನಾವು ದೂರ ಇಟ್ಕೋಬೋದು. ಅದರಿಂದ ದೂರ ಇದ್ದಷ್ಟು ನಾವು ಮನಸ್ಸಿಂದ ಖುಷಿಯಾಗಿರ್ತೀವಿ. ಹಾಗೆ ಆರೋಗ್ಯಕರವಾಗಿ ಕೂಡ ನಮ್ಮ ಜೀವನ ನಡೀತಾ ಇರುತ್ತೆ ಅಂತ ಹೇಳ್ಬೋದು. ಸೊ ಯಾರಿಗೆಲ್ಲ ಇದು ಸರಿ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರದ್ದು ಹೆಣ್ಮಕ್ಳದ್ದು ಮನೆಯಲ್ಲಿ ಅದೇ ಕೆಲಸ, ಅದೇ ರೊಟೀನ್ ಇದ್ದೇ ಇರುತ್ತೆ. ಅದ್ರ ಜೊತೆ ನಮ್ಮತನವನ್ನು ಗುರುತಿಸ್ಕೊಳ್ಳೋದಕ್ಕೆ, ನಮ್ಮದೇ ಆದಂಥ ಒಂದು ಹೆಸರನ್ನು ಮಾಡ್ಕೊಳ್ಳೋದಕ್ಕೆ, ನಮ್ಮ ಒಂದು ಕೆಲಸದಲ್ಲಿ ಒಂದು ಸ್ವಲ್ಪ ಟೈಮ್ನ ಬಿಡುವು ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಅದ್ರ ಜೊತೆಗೇ ನಮ್ಮಲ್ಲಿ ಎಲ್ಲದೂ ಕಲಿತೆ ಬಂದಿರೋದಿಲ್ಲ. ಕಲಿಯೋದಕ್ಕೂ ಕೂಡ ನಾವು ಟೈಮ್ ಕೊಡಬೇಕು ಅಂತ ಏನೂ ಇಲ್ಲ. ಸ್ವಲ್ಪ ನಾವು ಮನಸ್ಸು ಮಾಡಿದರೆ ಸಾಕು, ಎಲ್ಲದೂ ಕೂಡ ನಾವು ಈಸಿಯಾಗಿ ಕಲ್ತ್ಕೋಬೋದು. ಅದು ಬಿಟ್ಟು ನನ್ನಿಂದ ಏನೂ ಸಾಧ್ಯ ಇಲ್ಲ, ನಾನು ಏನು ತಾನೇ ಮಾಡೋಕ್ಕಾಗುತ್ತೆ, ನನಗೇನು ಗೊತ್ತಿಲ್ಲ ಅಂತ ಕೂತ್ಕೊಂಡ್ರೆ ಯಾವುದು ಕೂಡ ಏನೂ ಮಾಡಲಿಕ್ಕಾಗಲ್ಲ. ಅದ್ರ ಬದಲಾಗಿ ನಮ್ಮತನವನ್ನು ನಾವು ಬೆಳೆಸ್ಕೋಬೇಕು ಅನ್ನೋ ಒಂದು ದೃಢ ನಿರ್ಧಾರ ಮಾಡಿಕೊಂಡು ಅದೇ ಛಲದಿಂದ ನಾವು ನಮ್ಮ ಕೆಲಸದಲ್ಲಿ ತೊಡಗಿಸ್ಕೊಂಡ್ರೆ ಇಂಥ ಒಂದು ಪ್ಲ್ಯಾಟ್ಫಾರ್ಮ್ ನನಗೆ ಇದೆಯಲ್ಲ, ಆ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಏನಾದರೂ ಸಾಧನೆ ಮಾಡ್ಕೋಬೋದು, ಅದರಲ್ಲಿ ನನಗೆ ಏನಾದರೂ ಒಂದು ಒಳ್ಳೆ ಹೆಸರನ್ನು ಪಡ್ಕೊಳ್ಬೋದು ಅನ್ನೋದನ್ನು ನಮಗೆ ಇಂಟ್ರೆಸ್ಟ್ ಇರುವಂಥ ಫೀಲ್ಡನ್ನು ಆಯ್ಕೆ ಮಾಡ್ಕೊಳ್ಬೇಕು. ಅದಕ್ಕೊಂದು ಸ್ವಲ್ಪ ನಾವು ನಮ್ಮ ಟೈಮನ್ನು ಕೊಡಬೇಕು. ಅದ್ರ ಬದಲಾಗಿ ಯಾವುದ್ಯಾವುದೋ ಕೆಟ್ಟ ಆಲೋಚನೆಗಳಿಗೆ ಅಥವಾ ಬೇರೆ ಯಾವುದೋ ಒಂದು ಸಣ್ಣದಾಗಿರುವಂಥ ಒಂದು ಸಮಸ್ಯೆ ಇರೋದನ್ನೇ ದೊಡ್ಡದಾಗಿ ಮಾಡಿಕೊಂಡು ಕೂಡ್ತಾ ಇರ್ತೀವಿ. ಅದ್ರ ಬದಲಾಗಿ ಈ ಥರ ನಾವು ನಮ್ಮ ದಿನವನ್ನು ವೇಸ್ಟ್ ಮಾಡ್ದೇ ನಮಗೆ ಬೇಕಿರೋವಂಥ ಒಂದು ಆಯ್ಕೆಯನ್ನು ಮಾಡಿಕೊಂಡು ಅದರಿಂದ ನಮ್ಮ ಹೆಸರು ಉಳಿಸ್ಕೊಳ್ಳೋದಕ್ಕೆ ಆ ದಾರಿನಲ್ಲಿ ಸಾಗೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಜಸ್ಟ್ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೀರು ದೋಸೆ ರೆಡಿ ಆಯಿತು. ನಮ್ಮ ಸಮನ್ವಿದೇನೋ ಪಾರ್ಸಲ್ ಬಂದಿದೆ ಅಂತ ಅವಳೇ ಓಪನ್ ಮಾಡ್ಬೇಕಂತ. ಸೊ ಇವಾಗ ಸಮನ್ವಿ ಓಪನ್ ಮಾಡ್ತಾಳೆ. ಎಲ್ಲದೂ ನಾನು ಮಾಡ್ತೀನಿ ಅಂತ. ಓಪನ್ ಮಾಡಿಬಿಟ್ಟ ಅಮ್ಮ, ಎಲ್ಲ ಬರ್ತದ ಬಿಡು ನಿನಗೆ ಮಾಡ್ಲಿಕ್ಕೆ. ಓಹೋ ಸ್ಟ್ರಾಂಗ್ ನಮ್ಮ ನೀನ. ಎಲ್ರಿಗಿಂತ ಸ್ಟ್ರಾಂಗ್ ಬಿಡು. ಸಾಕು ಅದನ್ನೇನು ಓಪನ್ ಮಾಡ್ಬೇಡ. ಆಯ್ತು, ಈಗ ಓಪನ್ ಆಗ್ಯದ ನೋಡು, ತೆಗೆದ್ಬಿಡಿ. ಹಿಂಗ ಇಲ್ಲಿ ತೆಗೆದ್ಬಿಡಿ. ಹಿಂಗ ಸಾಕು, ಅದೇನು ಬೇಡ. ಹಿಂಗೆ ತಕೊಂಡ್ಬಿಡು. ನೋಡಿ ಈಗ ಏನಮ್ಮ ಅದು ಫಸ್ಟ್ ತೆಗಿಯಮ್ಮ. ಮತ್ತೇನದ ತೆಗಿ. ಎಷ್ಟಮ್ಮ ಅವು ಸೋಪು ಇಷ್ಟಕ್ಕ? ಪ್ಯಾರಾಶೂಟ್ ಎಲ್ಲದು? ಪ್ಯಾರಾಶೂಟ್ ಚೆನ್ನಾಗೈತ್ ಬಿಡಿ, ಇಲ್ಲ ಅಂತಲ್ಲ. ಪ್ಯಾರಾಶೂಟ್ ನಮ್ಗಂತೂ ಎಲ್ಲ ಇದಕ್ಕೂ. ಸಮ್ಮ ನಿನ್ ಕಣ್ಣು ತೋರಿಸು. ನಮ್ಮ ಸಮ್ಮನು ಇದು ಕಣ್ಣು ನೋಡ್ರಿ. ಇದು ಅವಳು ಕಣ್ಜುಟ್ಲಿ ಮಾಡ್ಕೊಂಡಿದ್ಲು. ಜಿಟ್ಟಿ ಅಂತಾರಲ್ಲ ಅದು ಜಸ್ಟ್ ಆಯಿಲ್ ಅಪ್ಲೈ ಮಾಡಿ ಕಡಿಮೆ ಮಾಡ್ಕೊಂಡಿರೋದು. ಫುಲ್ಲು ಕಣ್ಣೆಲ್ಲ ಮಸಾಜ್ ಮಾಡಿದೆ.
ಎಫೆಕ್ಟ್ ಕೊಡುತ್ತೆ ಅದು. ಮತ್ತೆ ಒಡೆದು ಅದೆಲ್ಲ ಪಸ್ ತುಂಬಿಕೊಂಡು ಅಷ್ಟೆಲ್ಲ ಆಗೋದ್ರ ಬದಲಾಗಿ ಆರಾಮಾಗಿ ಇಷ್ಟೇ ಮಸಾಜ್ ಮಾಡಿರೋದು ಕ್ಲಿಯರ್ ಆಗೋಗಿದೆ ಕಣ್ಣಿಗೆ. ಫುಲ್ಲು ಕಣ್ಣೆಲ್ಲ ಕೆಂಪಾಗಿ ಅವಳಿಗೆ ತೆಗಿಯೋಕ್ಕೆ ಬರ್ತಿರ್ಲಿಲ್ಲ, ಅಷ್ಟು ಕೆಂಪಗಿರೋದು ಕಂಟ್ರೋಲ್ ಆಗಿದೆ. ಅದಕ್ಕೆ ನಾವು ಪ್ಯಾರಾಶೂಟ್ನ ಜಾಸ್ತಿ. ಕಣ್ಣು ಹೆಂಗಾಗಿತ್ತಮ್ಮ ನಿಂದು? ತೆಗಿಯಕ್ಕೆ ಬರ್ತಿತ್ತೇನು? ಯಾರು ವಾಶ್ ಮಾಡಿದ್ರಮ್ಮ? ಈಗಲ್ಲ, ನಾಳೆ ಸ್ನಾನ ಮಾಡುವಾಗಮ್ಮ. ಈ ಕಡೆ ತಿರ್ಗು ಚಿನ್ನ. ಕಣ್ಣು ತೋರ್ಸು, ನಿಂದು ಕಣ್ಣು ಹೆಂಗಾಗಿತ್ತಮ್ಮ? ನಿನ್ನ ಕಣ್ಣು ಹೆಂಗಾಗಿತ್ತಮ್ಮ? ಅಷ್ಟು ಕವರ್ ಹರಿದ್ರೆ ಹೇಟ್ ಎಲ್ಲ ಅವ್ರ ಎದುರಿಗೆ ಮಾಡಂತೀರಿ ನೀವು. ಮಾಡ್ಲಿ ಅಷ್ಟು ಒಂದೇ ಸರಿಗೆ. ಈಗ ಅಯ್ಯೋ ಅಯ್ಯೋ ಅಯ್ಯೋ, ಸಾಕು ಸಾಕು ಸಾಕಮ್ಮ. ಎಲ್ಲ ಓಪನ್ ಮಾಡಬೇಡ ಚಿನ್ನಿ, ಹಂಗೆ ಇರ್ಬೇಕು. ಓಪನ್ ಮಾಡಿದ್ರೆ ಹುಳ ಆಗ್ಬಿಡ್ತಾವ ಅದ್ರಾಗ. ಇದೇ ಕೆಲ್ಸ ಹಾಕಿದ್ದು. ಎಷ್ಟು ಬಳೆ ಎಲ್ಲಿ ಸಿಕ್ಕುವಮ್ಮ ನಿನಗೆ? ಎಷ್ಟು ಬಳೆ ಹಾಕೊಂಡಿದಿ? ಬಿಚ್ಚಬಾರ್ದು. ಒಂದು ನೋಡಿ ಅಲ್ಲ, ಒಂದು ನೋಡಿ ಮುಟ್ಬಿಡ್ಬೇಕು. ಈಗ ಚಳಿಗಾಲಕ್ಕಾದ್ರೂ ಕ್ರೀಮ್ ತರಿಸಿದ್ದಲ್ಲ, ಈಗ ಬೇಸಿಗೆಗಾಲಕ್ಕೆ ತರಿಸಿರಿ. ಬಾಯಿಲಿ ನೀವು ವ್ಯಾಲೆಂಟೈನ್ಸ್ ಡೇ ಒಂದು ಗಿಫ್ಟ್ ಬೇಕಾ ಕೇಳಿದ್ದಿಲ್ಲ ನೀವು? ಅಲ್ಲ, ಅಪರೂಪಕ್ಕೆ ಒಂದು ಗಿಫ್ಟ್ ಕೊಡಕತ್ತೀನಿ. ನೀನು ಮೈಸೂರು ಸಿಲ್ಕ್ ಸಾರಿ, ಏನ್ ಕಾಣಿಸಕತ್ತೈತಮ್ಮ? ನೀವು ಮೈಸೂರು ಸಿಲ್ಕ್ ಸಾರಿ ಕೇಳಿದ್ದಿಲ್ಲ? ಇದೇ ಥರನ ಮೈಸೂರು ಸೆಮಿ ಸಿಲ್ಕ್ ಸಾರಿ ಅಂತೇಳಿ ತಗೊಂಡಿದ್ದೀನಿ. ಕಲರ್ ಕಾಂಬಿನೇಷನ್ ಕೂಡ ಸಖತ್ತಾಗಿ ಇಷ್ಟ ಆಗ್ಬೋದು ಅಂತ ಅನಿಸುತ್ತೆ ನಿಮ್ಗೆ. ಇನ್ನದ್ರಲ್ಲಿ ಯಾವಿಲ್ಲ, ಅದನ್ನ ಬಿಟ್ಟು ನಾನು ತರಿಸಿರೋದು. ಯಾರು ಇಲ್ಲಿಂದ ಅಂತ ಕೇಳು, ಇಲ್ಲಿಂದ ತರಿಸಿರೋದು. ಶ್ರುತಿ ಫ್ಯಾಷನ್ ಅನ್ನೋ ಇನ್ಸ್ಟಾಗ್ರಾಮ್ನಿಂದ ತರಿಸಿರೋದು. ಅವರೆಲ್ಲ ನಾನು ನೋಡಿದೆ, ಭಾಳ ಇಷ್ಟ ಆಯಿತು ಸೀರೆಗಳು. ನಿಮಗೆ ತರಿಸೀನಿ, ನೋಡಿ ಹೆಂಗಿದೆ. ಕೊಡ್ಲಾ? ಬೇಕಾ? ಥ್ಯಾಂಕ್ಸ್ ಅಂತ ಹೇಳೋದು ಹೆಂಗನೇ ಇರ್ಬೋದು. ಥ್ಯಾಂಕ್ಸ್ ಹೇಳಿ. ಎರಡನೇ ಬೇರೆ ನಿಕ್ಕಿಲ್ಲ ಅದು ಇನ್ನಾದ್ರೆ. ಬೇರೆ ಒಂದು ಬಟ್ ಅಲ್ಲೇ ನೋಡ್ತೀವಿ ಅದೇ ಥರನೇ ಕಾಣ್ತದೆ, ಅದೇ ಥರನೇ ಇದೆ ಅದಲ್ಲ. ಕ್ವಾಲಿಟಿ ಕೂಡ ನಾನು ಕೂಡ ನೋಡಿದ್ದೆ ಬಹಳಷ್ಟು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನಾನು ನೋಡ್ತಿರ್ತೀನಿ, ಸರ್ಚ್ ಮಾಡ್ತಿರ್ತೀನಿ. ಬಟ್ ಏನಾದ್ರೂ ಅಕೇಶನ್ಸ್ ಇದ್ದಾಗ ತಗೊಳ್ಳೋಣ ಅಂತ ಅನ್ಕೊಳ್ತಿದ್ದೆ. ಈಗ ಸದ್ಯಕ್ಕೆ ಏನೂ ಇಲ್ಲಲ್ಲ ಅಂತೇಳಿ. ಬಟ್ ಇಷ್ಟ ಆಯ್ತು. ಈ ಕಲರ್ ಕಾಂಬಿನೇಷನ್ ಕೂಡ ನನ್ನ ಹತ್ರ ಇರಲಿಲ್ಲ. ಎಲ್ಲೋ ಕಾಂಬಿನೇಷನ್, ಈ ಮರೂನ್ ಕಾಂಬಿನೇಷನ್ ಇರಲಿಲ್ಲ. ಇದು ಚೆನ್ನಾಗೈತಿ. ಈ ಥರ ಕ್ಲಾತ್ ತುಂಬ ಇಷ್ಟ ನನಗೆ ಅಲ್ಲ. ಇದೇನಾದರೂ ಮತ್ತೆ ಈಗ ಯೂಸ್ ಮಾಡೋದು ಬೇಡ, ಮನೆಯಲ್ಲಿ ಏನಾದರೂ ಸ್ಪೆಷಲ್ ಒಕೇಶನ್ ಇದ್ದಾಗ ಯೂಸ್ ಮಾಡ್ಕೊಂಡ್ರೆ ಆಯ್ತು. ಈಗ ಹಾಕೊಂಡು ನೋಡೋದು ಬೇಡಮ್ಮ. ಏನಾದರೂ ಜೇಜಿ ಪೂಜೆ ಇರ್ತದಲ್ಲ ಅವಾಗ ನೋಡೋಣ. ಇದು ರೀ, ಇದನ್ನ ಅದರಿಂದಾನೆ ತರಿಸಿರೋದು, ಸೇಮ್ ಇನ್ಸ್ಟಾಗ್ರಾಮ್ ಪೇಜ್ ಇಂದಾನೆ. ಚೆನ್ನಾಗಿದೆ. ಇದು ಟ್ರೆಂಡಿಂಗ್ ನಡೆದಿದೆ ಗೊತ್ತಾ? ಇದು ಕಲರ್ ಅಲ್ಲ, ಈ ಸಾರಿ. ಹೌದಾ? ವೆರೈಟಿ ಕಲರ್ ನನಗೆ ಇದು ಇಷ್ಟ ಆಯಿತು, ನಾನು ತರಿಸಿದೆ. ಚೆನ್ನಾಗಿದೆ ರೀ. ನಿಮ್ಮ ಶರ್ಟ್ಗೆ ಮ್ಯಾಚಿಂಗ್ ಆಗುತ್ತೆ ನೋಡಿ ಅಲ್ಲ ಅಮ್ಮ? ಪಪ್ಪನ ಶರ್ಟ್ ನನ್ನ ಸಾರಿ ಸೇಮ್ ಆಗುತ್ತೆ ನೋಡಲ್ಲ. ಚೆನ್ನಾಗಿದೆ ರೀ ಕಲರ್ ಕಾಂಬಿನೇಷನ್ ಕೂಡ. ನಾನು ತುಂಬ ಸರಿ ನೋಡ್ತಿರ್ತೀನಿ, ಬಟ್ ಅನ್ನೆಸೆಸರಿ ನಾನು ತಗೊಳಲ್ಲ. ನಾವು ಆನ್ಲೈನಲ್ಲಿ ಎಷ್ಟೋ ತರಿಸಿ ರಿಟರ್ನ್ ಕಳಿಸಿದ್ದೇವೆ. ಹೌದೌದು, ಇದು ಚೆನ್ನಾಗಿದೆ. ಇದು ನಾನು ನೋಡಿದೆ, ರಿವ್ಯೂ ಕೂಡ ಹಂಗೆ ಇತ್ತು ಇನ್ಸ್ಟಾಗ್ರಾಮ್ ಪೇಜ್. ಬ್ಲೌಸ್ ಕೂಡ ಚೆನ್ನಾಗಿದೆ ರೀ. ನಾನು ವರ್ಕ್ ಹಾಕ್ಸೋದು ಬೇಡ, ಏನು ಬೇಡ, ಚೆನ್ನಾಗಿದೆ ಅಲ್ಲ. ಬಟ್ ಅಲ್ಲಿ ನೋಡಿದ್ದಕ್ಕೂ ಇಲ್ಲಿ ಫಿಸಿಕಲಿ ನೋಡೋದಕ್ಕೂ ಪರವಾಗಿಲ್ಲ. ಕೆಲವೊಂದು ಏನತ್ತಾವ ಅಲ್ಲಿ ನೋಡೋಕೆ ಬೇರೆ ಇರುತ್ತೆ, ಇಲ್ಲಿ ಫಿಸಿಕಲ್ ಬಂದ ನಂತರ ಬೇರೆ ಆಗ್ತದೆ. ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಸ್ಪೆಷಲ್ ಆಗಿ ನನಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಟ್ಟರೆ ಫಸ್ಟ್. ಥ್ಯಾಂಕ್ ಯು. ಹೌದು, ಥ್ಯಾಂಕ್ ಯು. ಇದನ್ನ ನೀವು ಜಾತ್ರೆಗೆ ಮಸ್ಕಿ ಮಲೈನ್ ಜಾತ್ರೆ ಬಂದು ನಮ್ಮೂರಲ್ಲಿ ದೊಡ್ಡ ಜಾತ್ರೆ, ಅದಕ್ಕೆ ಒಂದಾಯ್ತು. ವ್ಯಾಲೆಂಟೈನ್ಸ್ ಡೇಗೆ ಒಂದಾಯ್ತು, ಎರಡು ತರಿಸ್ಬಿಟ್ಟಿದ್ವಿ.
ಓಕೆನಾ? ಓಕೆ ಓಕೆ ನೋಡೋಣ. ಥ್ಯಾಂಕ್ ಯು ರೀ. ಚೆನ್ನಾಗಿದೆ ಅಲ್ಲ ಸಮ, ಚೆನ್ನಾಗಿದೆ ಅಲ್ಲಮ್ಮ? ನಾನು ಆ್ಯಕ್ಚುಲಿ ಈಗೇನು ಸ್ಪೆಷಲ್ ಇಲ್ಲ, ನಮ್ಮ ಸಂಬಂಧ ನಾರಿ ಗಟ್ಟಿ ಮಾಡೋಣ ಆ ಟೈಮಲ್ಲಿ ತರ್ಸೋಣ ಅಂತಂದೆ. ಇರಲಿ ಪರವಾಗಿಲ್ಲ, ನೆಕ್ಸ್ಟ್ ಅವಾಗ ಮತ್ತೆ ತರಿಸ್ತೀವಿ. ಗೊತ್ತಾಗ್ಬಿಡ್ತಲ್ಲ ಇವಾಗ. ನಿಮ್ಮ ಸೆಲೆಕ್ಷನ್ ಕೂಡ ಚೆನ್ನಾಗಿದೆ ಅಂತ ಗೊತ್ತಾಗ್ತದೆ. ಮತ್ತೆ ತರಿಸ್ಬಿಡೋಣ ಅಲ್ಲಮ್ಮ? ನಮ್ಮ ಮನೆ ಸೆಲೆಕ್ಷನ್ ಹೇಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಸೆಲೆಕ್ಷನ್ ಕೂಡ ಚೆನ್ನಾಗಿದೆ, ಸೂಪರ್ ಆಗಿದೆ. ನಿಮಗೂ ಕೂಡ ಬೇಕು ಅಂದರೆ ಶ್ರುತಿ ಫ್ಯಾಷನ್ಸ್ ಅವ್ರ ಕಡೆಯಿಂದ ಬೈ ಮಾಡ್ಬೋದು. ಅವರ ಪೇಜಲ್ಲಿ ಇಂಥದ್ದೇ ಸಾಕಷ್ಟು ಕಲರ್ ಕಾಂಬಿನೇಷನಲ್ಲಿರೋ ಸ್ಯಾರೀಸ್ ಇದೆ. ಸೊ ಬೇಕು ಅಂದರೆ ವಿಸಿಟ್ ಮಾಡಿ, ಹಾಗೆ ಬೈ ಮಾಡಿ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ.